2024 ಅಲ್ಲಿ ಕ್ಲೌಡ್ ವಾಸ್ ಅ ಸೂಪರ್ ಹಿಟ್. ಎಲ್ಲರೂ ಕ್ಲೌಡ್ ಬಗ್ಗೆ ಮಾತಾಡ್ತಿದ್ರು, ಎಲ್ಲ ಕಂಪನೀಸ್ ಕ್ಲೌಡ್ ಶಿಫ್ಟ್ ಆದ್ರು. 2025 ಅಲ್ಲಿ ಇದಿನ್ನೂ ಜಾಸ್ತಿ ಆಗುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಆಗಿ ಅರ್ಥ ಮಾಡ್ಕೊಳ್ಳೋಣ, ಯಾವ್ದ್ಯಾವ್ದು ಕಲ್ತ್ಕೊಳ್ಬೇಕು, ಫ್ರಮ್ ದಿ ಬೇಸಿಕ್ಸ್ ಹೇಗೆ ಸ್ಟಾರ್ಟ್ ಮಾಡೋದು ಅಂತ. ತುಂಬಾ ಜನಕ್ಕೆ ಕ್ಲೌಡ್ ಕಂಪ್ಯೂಟಿಂಗ್ ಕಲ್ತ್ಕೊಳ್ಬೇಕು ಅಂತ ಇಷ್ಟ ಇರುತ್ತೆ, ಬಟ್ ಅದು ಹೇಗೆ ಸ್ಟಾರ್ಟ್ ಮಾಡೋದು, ಏನೇನು ಬೇಸಿಕ್ ಸ್ಕಿಲ್ಸ್ ಕಲ್ತ್ಕೊಳ್ಬೇಕು ಅಂತ ಗೊತ್ತಿರಲ್ಲ. ಯಾಕೆ ಅಂತಂದ್ರೆ ಕ್ಲೌಡ್ ಇಸ್ ಅ ವೆರಿ ವಾಸ್ಟ್ ಥಿಂಗ್. ನೀವು ಇದೇ ಕಲ್ತ್ಕೊಳ್ಬೇಕು, ಇದು ಕಲ್ತ್ಕೊಂಡ್ರೆ ಮಾತ್ರ ಜಾಬ್ ಸಿಗುತ್ತೆ ಅಂತ ಅಲ್ಲ. ದೇರ್ ಆರ್ ಸೋ ಮೆನಿ ಕಾನ್ಸೆಪ್ಟ್ಸ್ ಯು ಹ್ಯಾವ್ ಟು ಲರ್ನ್. ಮತ್ತೆ ಆ ಕಾನ್ಸೆಪ್ಟ್ಸ್ ಕಲ್ತ್ಕೊಂಡ್ಮೇಲೆ ಅದನ್ನ ಹೇಗೆ ನಾವು ಮಾಸ್ಟರ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ನಿಮಗೆ ಡೀಟೇಲ್ಡ್ ಆಗಿ ಗೊತ್ತಾಗಬೇಕು ಅಂದ್ರೆ ಪ್ಲೀಸ್ ವಾಚ್ ದಿ ಹೋಲ್ ವಿಡಿಯೋ. ಹಾಯ್ ಎವ್ರಿವನ್, ನಮಸ್ಕಾರ. ಇವತ್ತು ಕ್ಲೌಡ್ ಕಂಪ್ಯೂಟಿಂಗ್ ರೋಡ್ ಮ್ಯಾಪ್ ಹೇಳ್ತಾ ಇದ್ದೀನಿ. ಸೊ ಬೇಸಿಕ್ ಥಿಂಗ್ ಏನ್ ಬೇಕು ಅಂತಂದ್ರೆ, ಫಸ್ಟ್ ಆಪರೇಟಿಂಗ್ ಸಿಸ್ಟಮ್ನ ಅರ್ಥ ಮಾಡ್ಕೊಳ್ಬೇಕು. ವಿಂಡೋಸ್ ಮತ್ತೆ ಲಿನಕ್ಸ್. ವಿಂಡೋಸ್ ಏನಕ್ಕೆ ಅಂತಂದ್ರೆ, ಮೋಸ್ಟ್ ಆಫ್ ದಿ ಕಂಪನೀಸ್ ವಿಂಡೋಸ್ ಲ್ಯಾಪ್ಟಾಪೇ ಕೊಡ್ತಾರೆ, ವಿಂಡೋಸ್ನಲ್ಲೇ ವರ್ಕ್ ಮಾಡ್ತಿರ್ತಾರೆ. ಬಟ್ ಕ್ಲೌಡ್ಗೆ ಹೋದ್ಮೇಲೆ ಲಿನಕ್ಸ್ ಯೂಸ್ ಮಾಡ್ತಿರ್ತಾರೆ. ಮೇ ಬಿ ಸಮ್ ಉಬಂಟು ಆಗಿರ್ಬೋದು, ಸೆಂಟೋಸ್ ಆಗಿರ್ಬೋದು, ಇದನ್ನ ಯೂಸ್ ಮಾಡ್ತಿರ್ತಾರೆ. ಸೊ ಎರಡೂ ಆಪರೇಟಿಂಗ್ ಸಿಸ್ಟಮ್ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಅವಾಗಷ್ಟೇ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಟು ಡಿಪ್ಲಾಯ್ ಆ ಕ್ಲೌಡ್ ಆಪರೇಷನ್ಸ್ ಹೇಗೆ ಮಾಡೋದು, ಅದೆಲ್ಲ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಬಟ್ ಫಸ್ಟ್ ಆಪರೇಟಿಂಗ್ ಸಿಸ್ಟಮ್ ನಿಮಗೆ ಗೊತ್ತಾಗಿರ್ಬೇಕು. ನಾವು ಲಿನಕ್ಸ್ ಏನಕ್ಕೆ ಬೇಕು? ಎಲ್ಲ ಕ್ಲೌಡ್ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಯು ವಿಲ್ ಬಿ ರನ್ನಿಂಗ್ ಫ್ಯೂ ಕಮಾಂಡ್ಸ್. ಸೊ ಕಮಾಂಡ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಲಿನಕ್ಸ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಲಿನಕ್ಸ್ ಇಸ್ ಅ ಕಮಾಂಡ್ ಲೈನ್. ಸೊ ಎಲ್ಲ ಕಮಾಂಡ್ಸ್ ಕೊಟ್ಟು ನಿಮ್ ಕೋಡ್ನ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತೀರಾ. ಸೊ ಲಿನಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ನೆಟ್ವರ್ಕಿಂಗ್. ನೆಟ್ವರ್ಕಿಂಗ್ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ಇವಾಗ ಕಮ್ಯುನಿಕೇಶನ್ ಹೇಗಾಗುತ್ತೆ, ಒಂದು ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ಗೆ ಡೇಟಾ ಹೇಗೆ ಟ್ರಾನ್ಸ್ಫರ್ ಆಗ್ತದೆ, IP ಅಡ್ರೆಸ್ ಅಂದ್ರೆ ಏನು, ಮತ್ತೆ ಮ್ಯಾಕ್ ಅಡ್ರೆಸ್ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಳ್ಬೇಕಾಗುತ್ತೆ. ನೆಟ್ವರ್ಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಕ್ಲೌಡ್ ಕಾನ್ಸೆಪ್ಟ್ಸ್ ಕಲ್ತ್ಕೊಳ್ಬೇಕಂದ್ರೂ ನೆಟ್ವರ್ಕಿಂಗ್ ಪ್ಲೇಸ್ ಅ ಕ್ರೂಷಿಯಲ್ ರೋಲ್. ಯಾಕೆ ಅಂತಂದ್ರೆ, ನೀವು ಕನೆಕ್ಷನ್ ಥ್ರೂನೇ ಎಲ್ಲ ಮಾಡ್ತಾ ಇರೋದು. ಕ್ಲೌಡ್ ಕನೆಕ್ಟ್ ಆಗಬೇಕು ಅಂತಂದ್ರೆ ಯು ನೀಡ್ ಅ ನೆಟ್ವರ್ಕ್. ಮತ್ತೆ ಕ್ಲೌಡ್ ಇಂದ ಏನೋ ಒಂದು ಶೇರ್ ಮಾಡಬೇಕು ಅಂದ್ರೆ ಯು ನೀಡ್ ಅ ನೆಟ್ವರ್ಕ್. ಸೊ ಎಲ್ಲದಕ್ಕೂ ನೆಟ್ವರ್ಕ್ ಇನ್ವಾಲ್ವ್ ಆಗಿರೋದ್ರಿಂದ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸ್ ನೀವು ಜಾಸ್ತಿ ಕಲ್ತ್ಕೊಳ್ಬೇಕು. ಸ್ಟಾರ್ಟ್ ಫ್ರಮ್ ದಿ ಬೇಸಿಕ್ ನೆಟ್ವರ್ಕಿಂಗ್ ಟು ಅಡ್ವಾನ್ಸ್ ನೆಟ್ವರ್ಕಿಂಗ್. ಸೊ ಲಿನಕ್ಸ್ ಕಲ್ತ್ಕೊಂಡಾದ್ಮೇಲೆ ಮತ್ತೆ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸ್ ಕಲ್ತ್ಕೊಂಡಾದ್ಮೇಲೆ ನೆಕ್ಸ್ಟ್ ನೀವು ಫೋಕಸ್ ಮಾಡಬೇಕಾಗಿರೋದು ಸೆಕ್ಯೂರಿಟಿ. ಅದರಲ್ಲಿ ಫೈರ್ ವಾಲ್ ಮತ್ತೆ VPN ಏನು ಅಂತ ನೋಡ್ಕೊಳ್ಳಿ, ಬಿಕಾಸ್ ಇದು ಜಾಸ್ತಿ ಯೂಸ್ ಮಾಡ್ತಿರೋ ಟರ್ಮ್ಸ್. ಸೊ ಫೈರ್ ವಾಲ್ ಏನ್ ಮಾಡುತ್ತೆ, ಯಾವುದೇ ಟ್ರಾಫಿಕ್ ಬರ್ತಿದ್ರು ನೆಟ್ವರ್ಕ್ ಅಲ್ಲಿ ಅದನ್ನ ಕಂಟ್ರೋಲ್ ಮಾಡುತ್ತೆ. VPN ಅಂದ್ರೆ ಏನು, ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್. ಸೊ ನಿಮ್ದೇ ಒಂದು ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಮಾಡ್ತಾ ಇದೆ. ಸೊ ಇದ್ರ ಬಗ್ಗೆ ವೈ ಆರ್ ವಿ ಯೂಸಿಂಗ್ VPN, ವೈ ಆರ್ ವಿ ಯೂಸಿಂಗ್ ಫೈರ್ ವಾಲ್, ಈ ಸೆಕ್ಯೂರಿಟಿಗೆ ಏನಕ್ಕೆ ಯೂಸ್ ಮಾಡ್ತಿದ್ದೀವಿ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ಸೆಕ್ಯೂರಿಟಿ ಈಸ್ ವೆರಿ ಇಂಪಾರ್ಟೆಂಟ್. ನಮ್ ಡೇಟಾ ಎಲ್ಲ ಸೆಕ್ಯೂರ್ಡ್ ಆಗಿರ್ಬೇಕು, ಏನು ಆಸೆಟ್ಸ್ ಲೀಕ್ ಆಗಬಾರ್ದು, ಏನು ವೈರಸ್ ಅಟ್ಯಾಕ್ ಆಗಬಾರ್ದು, ವಲ್ನರಬಿಲಿಟೀಸ್ ಇರಬಾರ್ದು. ಸೊ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾವ ತರ ನಾವು ಸೆಕ್ಯೂರ್ ಮಾಡಬಹುದು ಅಂತ ನೀವು ತಿಳ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇಸ್ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ಕೊಳ್ಬೇಕಾಗತ್ತೆ. ಯಾಕೆ ಅಂತಂದ್ರೆ, ಕ್ಲೌಡ್ ಅಲ್ಲಿ ನೀವು ಸ್ಕ್ರಿಪ್ಟಿಂಗ್ ಮಾಡ್ತೀರಾ. ಸೊ ಸ್ಕ್ರಿಪ್ಟಿಂಗ್ ಗೆ ಕಾಮನ್ಲಿ ಯೂಸ್ ಮಾಡೋದು ಇಟ್ಸ್ ಐದರ್ ಪೈಥನ್ ಆರ್ ಜಾವಾ ಸ್ಕ್ರಿಪ್ಟ್. ಸೊ ತುಂಬಾ ಕಂಪನೀಸ್ ಪೈಥನ್ ಪ್ರಿಫರ್ ಮಾಡ್ತಿದ್ದಾರೆ. ಸೊ ಪೈಥನ್ ಕಲ್ತ್ಕೊಂಡ್ರೆ ಇಟ್ಸ್ ವೆರಿ ಗುಡ್ ಫಾರ್ ಯು. ಸೊ ಪೈಥನ್ ಕಲ್ತ್ಕೊಂಡಾದ್ಮೇಲೆ ಗೋ ಟು ಡೇಟಾಬೇಸ್. ಡೇಟಾಬೇಸ್ ಕಾನ್ಸೆಪ್ಟ್ಸ್ ಅಲ್ಲಿ ಫಸ್ಟ್ SQL ಕಾನ್ಸೆಪ್ಟ್ಸ್ ಕಲ್ತ್ಕೊಳ್ಳಿ, ಆಮೇಲೆ NoSQL ಕಾನ್ಸೆಪ್ಟ್ಸ್ ಕಲ್ತ್ಕೊಳ್ಳಿ. ಕೆಲವೊಂದ್ಸಲ ಯು ವಿಲ್ ಬಿ ಯೂಸಿಂಗ್ SQL ಕಾನ್ಸೆಪ್ಟ್ಸ್, ಕೆಲವೊಂದ್ಸಲ NoSQL ಕಾನ್ಸೆಪ್ಟ್ಸ್ ಬೇಕಾಗುತ್ತೆ. ಬಟ್ SQL ಕಲ್ತ್ಕೊಂಡ್ಮೇಲೆ NoSQL ವಿಲ್ ಬಿ ಮಚ್ ಈಸಿಯರ್. ಸೊ ಸ್ಟಾರ್ಟ್ ಫ್ರಮ್ SQL. ನೆಕ್ಸ್ಟ್ ಸ್ಟೆಪ್ ಇಸ್ ವರ್ಚುವಲೈಸೇಷನ್. ವರ್ಚುವಲೈಸೇಷನ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಇಲ್ಲಿ ನಾವು ಒಂದು ಫಿಸಿಕಲ್ ಕಂಪ್ಯೂಟರ್ ಮೇಲೆ ವರ್ಚುವಲ್ ಕಂಪ್ಯೂಟರ್ ಕ್ರಿಯೇಟ್ ಮಾಡ್ತಿದ್ದೀವಿ. ಸೊ ದಿಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಹೇಳ್ಬೋದು. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇವಾಗ ವರ್ಚುವಲೈಸೇಷನ್ ಆದ್ಮೇಲೆ ಕಂಟೈನರೈಸೇಷನ್ ಕಲ್ತ್ಕೊಳ್ಳಿ, ಸಚ್ ಆಸ್ ಡಾಕರ್, ಕುಬರ್ನೆಟಿಸ್ ಕಲ್ತ್ಕೊಳ್ಳಿ. ಅದಾದ್ಮೇಲೆ ಗೋ ಟು ವಿಚ್ ಕ್ಲೌಡ್ ಪ್ಲಾಟ್ಫಾರ್ಮ್ ಟು ವರ್ಕ್ ಆನ್. ಸೊ ಇವಾಗ ಕ್ಲೌಡ್ ಪ್ಲಾಟ್ಫಾರ್ಮ್ ಯಾವ ತರ ಕಲ್ತ್ಕೊಳ್ಬೇಕು ಅಂತಂದ್ರೆ, ಯಾವ ತರ ಪಿಕ್ ಮಾಡಬೇಕು ಅಂತಂದ್ರೆ, ಫೇಮಸ್ ಆಗಿರೋದು AWS, GCP ಮತ್ತೆ Azure. AWS ನ ಪಿಕ್ ಮಾಡಿ ಅಂತ ರೆಕಮೆಂಡ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಇಟ್ ಈಸ್ ವೆರಿ ವಾಸ್ಟ್, ಮಾರ್ಕೆಟ್ ಅಲ್ಲಿ ತುಂಬಾ ಯೂಸ್ ಆಗ್ತಿರೋ ಅಂತ ಒಂದು ಕ್ಲೌಡ್ ಪ್ಲಾಟ್ಫಾರ್ಮ್. ಮತ್ತೆ ಬಿಗಿನರ್ಸ್ಗೆ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಬಿಗಿನರ್ಸ್ ಅಂತ ಅಂದ್ರೆ ಇವಾಗ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಿದ್ದಾರೆ, ಯಾವತ್ತು ಕ್ಲೌಡ್ ಪ್ಲಾಟ್ಫಾರ್ಮ್ ಹೇಗಿದೆ ಅಂತ ನೋಡಿಲ್ಲ, ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತವ್ರಿಗೆ AWS ವಿಲ್ ಬಿ ಲಿಟಲ್ ಈಸಿಯರ್. ಮತ್ತೆ ತುಂಬಾ ಫ್ರೀ ಟೈರ್ಸ್ ಕೊಡ್ತಾರೆ ಸ್ಟೂಡೆಂಟ್ಸ್ಗೆ ಅಂತ ಒಂದಷ್ಟು ಆಫರ್ಸ್ ಇರುತ್ತೆ. ಸೊ ಯು ಕ್ಯಾನ್ ಎಕ್ಸ್ಪ್ಲೋರ್ ದೀಸ್ ಆಪ್ಷನ್ಸ್. ನೀವು ಯಾವುದೇ ಕ್ಲೌಡ್ ಪ್ಲಾಟ್ಫಾರ್ಮ್ ಪಿಕ್ ಮಾಡ್ಕೊಳ್ಳಿ. ಇವಾಗ AWS ಪಿಕ್ ಮಾಡ್ಕೊಂಡಿದ್ರೆ Azure ಮತ್ತೆ GCP ಕಲ್ತ್ಕೊಳ್ಳೋದು ಈಸಿ ಆಗುತ್ತೆ. ಯಾಕಂದ್ರೆ AWS ಕಾನ್ಸೆಪ್ಟ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇದರಲ್ಲಿ ನಿಮಗೆ ಒಂದ್ ಸ್ವಲ್ಪ ಲುಕ್ ಅಂಡ್ ಫೀಲ್ ಬೇರೆ ಇರ್ಬೋದು, ಒಂದ್ ಚೂರ್ ಡಿಫ್ರೆನ್ಸ್ ಇರ್ಬೋದು, ಬಟ್ ಲಾಜಿಕ್ ವೈಸ್ ಎಲ್ಲ ಸೇಮ್ ಇರುತ್ತೆ.
ಎಲ್ಲ ಕ್ಲೌಡ್ ಕಂಪ್ಯೂಟಿಂಗಲ್ಲೂ ಲಾಜಿಕ್ ಈಸ್ ವೆರಿ ಮಚ್ ಸೇಮ್. ಸೊ ನೀವು ಯಾವ್ದು ಪಿಕ್ ಮಾಡ್ಕೊಂಡು ಇನ್ನೆರಡು ಅದಾಗಲೇ ನೀವು ಕಲ್ತ್ಕೊಳ್ಬಹುದು. ಈಗ ನೀವು ಬಿಗಿನರ್ಸ್ ಆಗಿರೋದ್ರಿಂದ ಅಸ್ಯೂಮಿಂಗ್ ನೀವು AWS ಚೂಸ್ ಮಾಡ್ಕೊಂಡಿದ್ದೀರಾ. AWS ಚೂಸ್ ಮಾಡಿರೋದ್ರಿಂದ 5 ಇಂಪಾರ್ಟೆಂಟ್ ಸರ್ವಿಸಸ್ ನೀವು ಕಲ್ತ್ಕೊಳ್ಬೇಕಾಗತ್ತೆ. ಅದು ಯಾವ್ದು ಅಂತ ನೋಡೋಣ. ಫಸ್ಟ್ಲಿ ಯು ಹ್ಯಾವ್ ಟು ಲರ್ನ್ ವಾಟ್ ಈಸ್ S3. S3 ಅಂದ್ರೆ ಒಂದು ಸ್ಟೋರೇಜ್ ಏರಿಯಾ. ಸೊ ಇದನ್ನ ಬಕೆಟ್ ಅಂತ ಕರೀತಾರೆ. ವೈ ಇಸ್ ಇಟ್ ನೋನ್ ಆಸ್ S3? ಇಲ್ಲಿ ಸ್ಮಾಲ್ ಫೈಲ್ಸ್ ಇಂದ ಲಾರ್ಜ್ ವಿಡಿಯೋಸ್ ಆರ್ ಲಾರ್ಜ್ ಸೆಟ್ ಆಫ್ ಡೇಟಾ ತನಕ ಏನ್ ಬೇಕಾದ್ರೂ ಸ್ಟೋರ್ ಮಾಡಬಹುದು. ಅಂದ್ರೆ KBs to thousands of GBs ಏನ್ ಬೇಕಾದ್ರೂ ಸ್ಟೋರ್ ಮಾಡಬಹುದು. ಮತ್ತೆ ಇಲ್ಲಿ ಯು ವಿಲ್ ಹ್ಯಾವ್ ಯುವರ್ ಓನ್ ಏರಿಯಾ. ಇಲ್ಲಿ ನೀವು ಯಾರು ಬೇಕಿರೋ ಆಕ್ಸೆಸ್ ಕೊಡ್ಬೋದು, ಯಾರು ಆ ಫೈಲ್ಸ್ ನ ನೋಡ್ಬೋದು, ಯಾರು ಆ ಫೈಲ್ಸ್ ನ ನೋಡಬಾರ್ದು. ಎನಿವೇರ್ ಇನ್ ದ ವರ್ಲ್ಡ್ ನೀವು ಈ ಫೈಲ್ಸ್ ನ ಆಕ್ಸೆಸ್ ಮಾಡಬಹುದು. ನೀವು ಅಲ್ಲೇ ಅದೇ ಕಂಪ್ಯೂಟರ್ ಇಂದ ಆಕ್ಸೆಸ್ ಮಾಡಬೇಕು ಅಂತ ಅಲ್ಲ. ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ನೆಟ್ಫ್ಲಿಕ್ಸ್ ಯೂಸ್ ಮಾಡ್ತಿದೆ, ಅಮೆಝಾನ್ ಪ್ರೈಮ್ ಯೂಸ್ ಮಾಡ್ತಿದೆ. ದೇ ಆರ್ ಯೂಸಿಂಗ್ S3 ಟು ಸ್ಟೋರ್ ದೇರ್ ಡೇಟಾ ಫಾರ್ ಸ್ಟ್ರೀಮಿಂಗ್ ದ ವಿಡಿಯೋಸ್. ಸೊ S3 is very commonly used service. Next one is IAM, that is Identities and Access Management. ಸೊ ಇಲ್ಲಿ ಮ್ಯಾನೇಜ್ ಮಾಡ್ತಿದ್ದೀರಾ ಯಾವ್ದನ್ನ, ಯೂಸರ್ಸ್ ನ ಪರ್ಮಿಷನ್ ಕೊಡೋದು ಮತ್ತೆ ಯಾರು ಯಾವ್ದನ್ನ ಆಕ್ಸೆಸ್ ಮಾಡಬಹುದು ಅಂತ ಇಲ್ಲಿ ನೀವು ಮ್ಯಾನೇಜ್ ಮಾಡ್ತಿದ್ದೀರಾ. ದಟ್ ಈಸ್ ವಾಟ್ ಈಸ್ ಐಡೆಂಟಿಟೀಸ್ ಅಂಡ್ ಆಕ್ಸೆಸ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಈಸ್ VPC. VPC is Virtual Private Cloud. ಸೊ ನಿಮ್ದೇ ಒಂದು ಪ್ರೈವೇಟ್ ಕ್ಲೌಡ್ ಇದೆ ವಿಚ್ ಇಸ್ ವೆರಿ ಸೆಕ್ಯೂರ್. ಇಲ್ಲಿ ಯಾವ ಯೂಸರ್ ನಿಮ್ಮ ಪ್ರೈವೇಟ್ ಕ್ಲೌಡ್ ನ ಯೂಸ್ ಮಾಡಬಹುದು, ಯಾರ್ಯಾರಿಗೆ ಇದಕ್ಕೆ ಆಕ್ಸೆಸ್ ಇದೆ, ಇದೆಲ್ಲದನ್ನು ನೀವು ಮ್ಯಾನೇಜ್ ಮಾಡಬಹುದು. ಸೊ ಈ ಕ್ಲೌಡ್ ಏನು ಅಂತಂದ್ರೆ ಇಟ್ಸ್ ಅ ಸಪರೇಟ್ ಏರಿಯಾ ಫಾರ್ ಯುವರ್ ಒನ್. ಇಲ್ಲಿ ನಿಮ್ಮ ಫೈಲ್ಸ್ ಮಾತ್ರ ಇರುತ್ತೆ, ನಿಮಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಮಾತ್ರ ಇರುತ್ತೆ ಅಂಡ್ ನಿಮ್ಮ ಅಪ್ಲಿಕೇಶನ್ಸ್ ಮಾತ್ರ ಇರುತ್ತೆ. ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸರ್ವಿಸ್ ಟು ಅಂಡರ್ಸ್ಟ್ಯಾಂಡ್. ನೌ ದ ಲಾಸ್ಟ್ ಒನ್ EC2. EC2 ಅಂತೂ ಬೇಕೇ ಬೇಕು. ಯಾಕೆ ಅಂತಂದ್ರೆ EC2 ಯೂಸ್ ಮಾಡಿದ್ರೆ ನೀವು ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡೋದು, ಒಂದು ಹೊಸ ಸರ್ವರ್ ನ ಕ್ರಿಯೇಟ್ ಮಾಡೋದು, ಇದೆಲ್ಲ EC2 ಇಂದಾನೇ ಆಗ್ತಾ ಇರೋದು. ಸೊ EC2 ಏನು ಅಂತಂದ್ರೆ ಇಟ್ ಈಸ್ ಅಮೆಝಾನ್ಸ್ ವೇ ಆಫ್ ಪ್ರೊವೈಡಿಂಗ್ ಕ್ಲೌಡ್ ಕಂಪ್ಯೂಟಿಂಗ್. ಅಂದ್ರೆ ವರ್ಚುವಲ್ ಕಂಪ್ಯೂಟರ್ಸ್ ಆಗಿರ್ಬೋದು, ವರ್ಚುವಲ್ ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡ್ಕೊಡೋದು EC2. ಸೊ ಇವಾಗ ಯಾರು ಸರ್ವರ್ಸ್ ನ ಯೂಸ್ ಮಾಡ್ತಿಲ್ಲ. ಸೊ ದೇ ಆರ್ ಆಲ್ ಯೂಸಿಂಗ್ ಕ್ಲೌಡ್. ಸೊ ಈ EC2 ಏನ್ ಮಾಡುತ್ತೆ ಅಂತಂದ್ರೆ ನೀವು ಎಷ್ಟು ದಿನ ಬೇಕಾದ್ರೂ ಯೂಸ್ ಮಾಡಬಹುದು. 1 ವಾರ, 2 ವಾರ, 1 ವರ್ಷ, ಎಷ್ಟು ದಿನ ಬೇಕಾದ್ರೂ ಯೂಸ್ ಮಾಡಿ. ಯು ಕ್ಯಾನ್ ಸ್ಟಾಪ್ ಯೂಸಿಂಗ್ ಎನಿ ಟೈಮ್. ಮತ್ತೆ ಅದ್ರ ಪ್ರಕಾರ ನಿಮಗೆ ಬಿಲ್ಲಿಂಗ್ ಆಗುತ್ತೆ. ಸೊ EC2 ಈಸ್ ವೆರಿ ಇಂಪಾರ್ಟೆಂಟ್ ಸರ್ವಿಸ್. ನೆಕ್ಸ್ಟ್ ಒನ್ ಇಸ್ DynamoDB. ಸೊ ಇದೊಂದು ಡೇಟಾ ಬೇಸ್ ಅಂತ ಹೇಳ್ಬೋದು. ಇಲ್ಲಿ ಏನಾಗ್ತದೆ ಅಂತಂದ್ರೆ ನಿಮ್ ಡೇಟಾ ಏನಿರುತ್ತೆ ಇಟ್ ಇಸ್ ಸ್ಟೋರ್ಡ್ ಇನ್ ಅ ಟೇಬಲ್ ಸ್ಟ್ರಕ್ಚರ್, ಬಟ್ ಆಲ್ಸೋ ಇದೊಂದು NoSQL. ಸೊ ಇಲ್ಲಿ ನಿಮ್ಗೆ ಏನೇನ್ ಕಾಂಪೊನೆಂಟ್ಸ್ ಇರುತ್ತೆ, ಐಟಮ್ಸ್ ಇರುತ್ತೆ, ಪ್ರೈಮರಿ ಕೀ ಇರುತ್ತೆ, ಆಟ್ರಿಬ್ಯೂಟ್ಸ್ ಇರುತ್ತೆ, ಟೇಬಲ್ಸ್ ಇರುತ್ತೆ. ಅಂಡ್ ಯಾಕೆ ಈ ಸರ್ವಿಸ್ ನ ಯೂಸ್ ಮಾಡ್ತಾರೆ ಅಂತಂದ್ರೆ ಈ ಡೇಟಾ ನಾವೇನ್ ಸ್ಟೋರ್ ಮಾಡ್ತೀವಿ ಅದು n ನಂಬರ್ ಆಗಿ ಸ್ಟೋರ್ ಮಾಡಬಹುದು ಅಂಡ್ ಇಟ್ ಇಸ್ ಸ್ಕೇಲಬಲ್. ಸೊ ನಮ್ ಸೈಜ್ ಯಾವ ತರ ಬೇಕಾಗುತ್ತೆ ಅಷ್ಟು ಸೈಜ್ಗೆ ನಾವು ಯೂಸ್ ಮಾಡ್ಕೊಳ್ಬಹುದು. ಇಟ್ ಇಸ್ ವೆರಿ ಫ್ಲೆಕ್ಸಿಬಲ್. ಮತ್ತೆ ಸಿಂಪಲ್ APIs ಯೂಸ್ ಮಾಡಿ ಈ DynamoDB ನ ಯೂಸ್ ಮಾಡಬಹುದು. ಅದಕ್ಕೆ ತುಂಬಾ ಕಂಪನೀಸ್ DynamoDB ಇವತ್ತು ಯೂಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಸರ್ವರ್ಲೆಸ್ ಕಂಪ್ಯೂಟಿಂಗ್ ಬಗ್ಗೆ ಕಲ್ತ್ಕೊಳ್ಳಿ. ದಟ್ ಈಸ್ AWS Lambda ಮತ್ತೆ ಟೆರಾಫಾರ್ಮ್ ಬೇಕೇ ಬೇಕು. ದಟ್ ಈಸ್ ಬಿಕಾಸ್ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅಲ್ಲಿ ಟೆರಾಫಾರ್ಮ್ ಯೂಸ್ ಮಾಡ್ತಾರೆ. ಸೊ ಇವಾಗ ನೀವು ಇನ್ನೂ ಅಡ್ವಾನ್ಸ್ ಲೆವೆಲ್ಗೆ ಹೋಗಬೇಕು ಅಂತಂದ್ರೆ ಯು ಕ್ಯಾನ್ ಇನ್ವಾಲ್ವ್ ಡೆವಾಪ್ಸ್ ಕಾನ್ಸೆಪ್ಟ್ಸ್ ಸಚ್ ಆಸ್ CI/CD ಆಗಿರ್ಬೋದು, ಜೆನ್ಕಿನ್ಸ್ ಆಗಿರ್ಬೋದು, ಇದನ್ನೆಲ್ಲ ನೀವು ಕಲ್ತ್ಕೊಳ್ಬಹುದು. ಬಟ್ ಫ್ರಮ್ ಬಿಗಿನಿಂಗ್ ಕಲ್ತ್ಕೊಳ್ತಾ ಇದ್ದೀರಾ ಅಂತಂದ್ರೆ ಡೋಂಟ್ ಗೋ ಟು ಡೆವಾಪ್ಸ್ ಕಾನ್ಸೆಪ್ಟ್ಸ್ ರೈಟ್ ನೌ. ಫಸ್ಟ್ AWS ಕಾನ್ಸೆಪ್ಟ್ಸ್ ಕಲ್ತ್ಕೊಳ್ಳಿ, ಕ್ಲೌಡ್ ಕಂಪ್ಯೂಟಿಂಗ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಅಂಡ್ ದೆನ್ ಗೋ ಟು ಅಡ್ವಾನ್ಸ್ ಟಾಪಿಕ್ಸ್. ಸೊ ನೀವು ಇಷ್ಟು ಕಲ್ತ್ಕೊಂಡಿದ್ದೀರಾ ಅಂತಂದ್ರೆ ಯು ಆರ್ ಆಲ್ಮೋಸ್ಟ್ ಸೆಟ್ ಟು ಸ್ಟಾರ್ಟ್ ಯುವರ್ ಕ್ಲೌಡ್ ಕಂಪ್ಯೂಟಿಂಗ್ ಕೆರಿಯರ್. ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ AWS ಸರ್ಟಿಫಿಕೇಶನ್ ಮಾಡ್ಕೊಳ್ಳಿ. ಇದು ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ತುಂಬಾ ಜನ AWS ಸರ್ಟಿಫಿಕೇಶನ್ ಇಲ್ಲದೆ ಕೆಲಸಕ್ಕೆ ಅಪ್ಲೈ ಮಾಡಿದ್ರೆ ಅವ್ರನ್ನ ಕನ್ಸಿಡರ್ ಮಾಡೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇದೆ. ನೀವೊಂದು ಸರ್ಟಿಫಿಕೇಶನ್ ಮಾಡ್ಕೊಂಡಿದ್ದೀರಾ, ಯು ಹ್ಯಾವ್ ಅ ಬ್ಯಾಡ್ಜ್, AWS ಸರ್ಟಿಫೈಡ್ ಅಂತ ಒಂದು ಬ್ಯಾಡ್ಜ್ ಇದ್ರೆ ನಿಮ್ಗೆ ಇನ್ನೂ ಆಡೆಡ್ ಅಡ್ವಾಂಟೇಜ್ ಆಗುತ್ತೆ. ಸೊ ಆ AWS ಸರ್ಟಿಫಿಕೇಶನ್ ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ವಿಲ್ ಟ್ರೈ ಟು ಡೂ ಅ ಸಪರೇಟ್ ವಿಡಿಯೋ ಫಾರ್ ದಿಸ್. ಇದಿಷ್ಟು ಮುಗಿಸಿದಿರಾ ಅಂತಂದ್ರೆ ನೌ ಯು ಕ್ಯಾನ್ ಸ್ಟಾರ್ಟ್ ವಿತ್ ದ ಪ್ರಾಜೆಕ್ಟ್ಸ್. ಹ್ಯಾಂಡ್ಸ್ ಆನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಪ್ರಾಜೆಕ್ಟ್ ಮಾಡಬೇಕು ಅಂತಂದ್ರೆ ಒಂದು ವೆಬ್ ಅಪ್ಲಿಕೇಶನ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಟ್ ಕ್ಯಾನ್ ಬಿ ವೆರಿ ಸಿಂಪಲ್. ನಿಮ್ಮ ಬಗ್ಗೆನೇ ಒಂದು ವೆಬ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದನ್ನ S3 ಅಪ್ಲೋಡ್ ಮಾಡಿ. S3 ಅಲ್ಲಿ ನಿಮ್ಮ ಫೈಲ್ಸ್, ವಿಡಿಯೋಸ್, ಇಮೇಜಸ್ ಇದಿಷ್ಟನ್ನು ಅಪ್ಲೋಡ್ ಮಾಡಿ. ಅವಾಗ S3 ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡಬಹುದು ಅಂತಂದ್ರೆ ಇನ್ನೊಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿ. ದಿಸ್ ಕ್ಯಾನ್ ಬಿ ಅ ವಿಡಿಯೋ ಶೇರಿಂಗ್ ಆರ್ ಆಡಿಯೋ ಶೇರಿಂಗ್ ಅಪ್ಲಿಕೇಶನ್. ಸೊ ಇಲ್ಲಿ ನೀವೇನ್ ಮಾಡ್ಬೋದು ಅಂತಂದ್ರೆ IAM ಯೂಸ್ ಮಾಡ್ಬೋದು. IAM ಯೂಸ್ ಮಾಡಿ ಯಾವ ಯೂಸರ್ಗೆ ಆಕ್ಸೆಸ್ ಕೊಡಬೇಕು, ಯಾರಿಗೆ ಏನ್ ಪರ್ಮಿಷನ್ ಇದೆ. ಇವಾಗ ಗೂಗಲ್ ಡ್ರೈವ್ ನಾವು ಅಪ್ಲೋಡ್ ಮಾಡಿದ್ರೆ ವ್ಯೂವರ್ ಅಂತ ಒಂದು ಪರ್ಮಿಷನ್ ಇರುತ್ತೆ, ಇನ್ನೊಬ್ರಿಗೆ ಎಡಿಟರ್ ಅಂತ ಪರ್ಮಿಷನ್ ಇರುತ್ತೆ. ಸೊ ಈ ತರ ಪರ್ಮಿಷನ್ಸ್ ನ ಸೆಟ್ ಮಾಡಿ ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ IAM ಕಾನ್ಸೆಪ್ಟ್ಸ್.
ನೆಕ್ಸ್ಟು EC2 ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಪೈಥಾನ್ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿ ಅಥವಾ ಒಂದು ಜಾವಾಸ್ಕ್ರಿಪ್ಟ್ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿ ಅದನ್ನು ಒಂದು ಡೇಟಾ ಬೇಸಿಗೆ ಕನೆಕ್ಟ್ ಮಾಡಿಕೊಂಡು ಯೂಸ್ EC2 ಟು ರನ್ ದಿಸ್ ಅಪ್ಲಿಕೇಶನ್. ಅವಾಗ ನಿಮಗೆ EC2 ಕಾನ್ಸೆಪ್ಟ್ಸನ್ನು ಕ್ಲಿಯರ್ ಆಗುತ್ತೆ. ಸೊ ಅಮೆಝಾನ್ದು ಏನೇನು ಸರ್ವಿಸಸ್ ಅಂತ ಹೇಳಿದೆ ಅದಷ್ಟು ಇವಾಗ ಇಲ್ಲಿ ಹ್ಯಾಂಡ್ಸ್ ಆನ್ ಸಿಕ್ಕಿದೆ. ಇವಾಗ ಆ್ಯಡ್ ಆಲ್ ಆಫ್ ದೀಸ್ ಟು ಯುವರ್ ರೆಸ್ಯೂಮೆ ಅಪ್ಡೇಟ್ ಮಾಡ್ಕೊಳ್ಳಿ, ಲಿಂಕ್ಡ್ಇನ್ ಪ್ರೊಫೈಲ್ ಅಪ್ಡೇಟ್ ಮಾಡ್ಕೊಳ್ಳಿ, ಮೇಕ್ ಕನೆಕ್ಷನ್ಸ್. ಯಾರ್ಯಾರು ಕ್ಲೌಡ್ ಕಂಪ್ಯೂಟಿಂಗಲ್ಲಿದ್ದಾರೆ ಅವ್ರ ಜೊತೆ ಕನೆಕ್ಷನ್ಸ್ ಮಾಡ್ಕೊಳ್ಳಿ, ಅವ್ರು ಏನೇನು ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಆ್ಯಂಡ್ ದೆನ್ ಸ್ಟಾರ್ಟ್ ಅಪ್ಲೈಯಿಂಗ್ ಟು ಜಾಬ್ಸ್. ಇಲ್ಲಿ ನೀವು ಕ್ಲೌಡ್ ಇಂಜಿನಿಯರ್ ಆಗಿ ಅಪ್ಲೈ ಮಾಡ್ಬೋದು, ಅಥವಾ ಕ್ಲೌಡ್ ಟೆಕ್ನಿಕಲ್ ಸಪೋರ್ಟ್ ಆಗಿ ಅಪ್ಲೈ ಮಾಡ್ಬೋದು, ಕ್ಲೌಡ್ ಅಸೋಸಿಯೇಟ್ ಆಗಿ ಅಪ್ಲೈ ಮಾಡ್ಬೋದು. ಸೊ ಬೇಸ್ಡ್ ಆನ್ ದಿ ರೋಲ್ ನಿಮಗೆ ಕೆಲಸ ಸಿಕ್ಕೇ ಸಿಗುತ್ತೆ. ಸೊ ನೀವು ಇವಾಗ ಕ್ಲೌಡ್ ಬೇಸ್ಡ್ ಜಾಬ್ಸ್ಗೆ ಅಪ್ಲೈ ಮಾಡಿ ಕೆಲಸ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಒನ್ಸ್ ಯು ಲ್ಯಾಂಡ್ ಟು ಯುವರ್ ಫಸ್ಟ್ ಜಾಬ್ ಏನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ಹೇಗೆ ಅಪ್ಸ್ಕಿಲ್ ಮಾಡ್ಕೊಳ್ಬೇಕು ಅಂತ ನೋಡ್ತೀರಿ. ಇದಿಷ್ಟು ಕಲ್ತ್ಕೊಂಡಾದ್ಮೇಲೆ ಇಷ್ಟೇ ಸಾಕು, ಐ ಕ್ಯಾನ್ ಬಿ ಅ ಬೆಸ್ಟ್ ಕ್ಲೌಡ್ ಇಂಜಿನಿಯರ್ ಅಂತ ಅನ್ಕೊಳ್ಳೋ ನೆಸೆಸಿಟಿ ಇಲ್ಲ. ಯಾಕೆ ಅಂತಂದರೆ ದೆರ್ ಈಸ್ ಆಲ್ವೇಸ್ ಸ್ಕೋಪ್ ಟು ಲರ್ನ್. ಏನಾದರೂ ಒಂದು ಕಲಿತಾನೆ ಇರಬೇಕಾಗುತ್ತೆ. ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. 2025 ಕ್ಲೌಡ್ ಕಂಪ್ಯೂಟಿಂಗ್ದು ರೋಡ್ ಮ್ಯಾಪ್ ಏನು ಅಂತ ಗೊತ್ತಾಗಿದೆ. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.